ತಮ್ಮ ವಿರುದ್ಧದ ಕಿಡ್ನಾಪ್ ಹಾಗೆ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಎಚ್.ಡಿ. ರೇವಣ್ಣ ಅವರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಕುತೂಹಲಕರ ಘಟ್ಟದಲ್ಲಿ ಸಾಗ್ತಾ ಇದೆ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ. ಮತ್ತೊಂದು ಪ್ರಮುಖ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ ಮೂರ್ತಿ ಡಿ ನಾಯಕ್. ಎಚ್.ಡಿ. ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು ಆ ಸೆಕ್ಷನ್ ಕಿಡ್ನಾಪ್ ಸೆಕ್ಷನ್ ನ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದಾರೆ. 364A ಕಿಡ್ನಾಪ್ ಸೆಕ್ಷನ್ ಕಿಡ್ನಾಪ್ ವಿಚಾರವಾಗಿ ಹಾಕುವಂತಹ ಸೆಕ್ಷನ್ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಅದರ ಎಕ್ಸಾಕ್ಟ್ ಡೆಫಿನೇಷನ್ ಏನು ಅದನ್ನ ಉಲ್ಲೇಖ ಮಾಡ್ತಾರೆ ಎಚ್.ಡಿ. ರೇವಣ್ಣ ಪರವಾಗಿರುವಂತಹ ವಕೀಲರು. ಜೊತೆಗೆ ಈಗ ಏನು ದೂರು ದಾಖಲಾಗಿದೆ KR ನಗರ ಸ್ಟೇಷನ್ ನಲ್ಲಿ ಎಚ್.ಡಿ. ರೇವಣ್ಣ ಹಾಗೆ ಸತೀಶ್ ಬಾಬು ಅವರ ವಿರುದ್ಧ ಏನ್ ಕಂಪ್ಲೇಂಟ್ ದಾಖಲಾಗಿದೆ ಆ ದೂರಿನಲ್ಲಿರುವಂತಹ ಅಂಶಗಳು ಹಾಗೆಯೇ ಆ ಕಿಡ್ನಾಪ್ ನ ಸೆಕ್ಷನ್ ನಲ್ಲಿ ಇರುವಂತಹ ಡೆಫಿನೇಷನ್ ಎರಡಕ್ಕೂ ಹೋಲಿಕೆನೇ ಇಲ್ಲ, ಯಾವುದೇ ರೀತಿ ಮ್ಯಾಚ್ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು. ರೇವಣ್ಣ ವಿರುದ್ಧ ದೂರಿನಲ್ಲಿ ಯಾವುದೇ ರೀತಿಯಾದಂತಹ ಅಂಶಗಳು ಇಲ್ಲ. ಕಿಡ್ನಾಪ್ ಕೇಸ್ನಲ್ಲಿ ಹಲ್ಲೆ, ಕಿರುಕುಳ ಅಥವಾ ಯಾವುದೇ ಬೇಡಿಕೆ ಇಲ್ಲದೆ ಇದ್ರೆ ಈ ಸೆಕ್ಷನ್ ಅಸಾಧ್ಯ. ಯಾವ ಸಂದರ್ಭದಲ್ಲಿ ಕಿಡ್ನಾಪ್ ಸೆಕ್ಷನ್ ಅನ್ನ ಹಾಕಬಹುದು, ಒಬ್ಬ ದೂರುದಾರ ಕಂಪ್ಲೇಂಟ್ ಕೊಟ್ಟಂತಹ ಟೈಮ್ನಲ್ಲಿ ಅದನ್ನ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪರವಾಗಿರುವಂತಹ ವಕೀಲ ಮೂರ್ತಿ ಡಿ ನಾಯಕ್. ಕಿಡ್ನಾಪ್ ಕೇಸ್ನಲ್ಲಿ ಹಲ್ಲೆ, ಕಿರುಕುಳ ಅಥವಾ ಯಾವುದೇ ಬೇಡಿಕೆ ಇಲ್ಲದೆ ಇದ್ರೆ ಆ ಸೆಕ್ಷನ್ ಇದೆಯಲ್ಲ ಕಿಡ್ನಾಪ್ ಸೆಕ್ಷನ್ 364A ಅದನ್ನ ಹಾಕೋದು ಅಸಾಧ್ಯ ಅಂತೇಳಿ ಹಿಂದಿನ ಪ್ರಕರಣದ ಆದೇಶ 2023ರಲ್ಲಿ ಸುಪ್ರೀಂ ಕೋರ್ಟ್ ಪ್ರಕರಣವೊಂದರಲ್ಲಿ ಕೊಟ್ಟಂತಹ ಆದೇಶವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು. FIR ನಲ್ಲಿ ಹಾಕಿರುವಂತಹ ಸೆಕ್ಷನ್ ನ ಪ್ರಶ್ನಿಸಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. KR ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಏನ್ ಕಂಪ್ಲೇಂಟ್ ದಾಖಲಾಗಿದೆಯೋ ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಹಾಗೆ FIR ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಕಿಡ್ನಾಪ್ ನ ಸೆಕ್ಷನ್ ನ ಆಡ್ ಮಾಡಿದ್ದಾರೆ ಪೊಲೀಸರು. ಆ ಸೆಕ್ಷನ್ ಹಾಕಿರೋದೇ ತಪ್ಪು ಈ ಪ್ರಕರಣದಲ್ಲಿ ಅನ್ನುವಂತಹ ವಾದ ಎಚ್.ಡಿ. ರೇವಣ್ಣ ಅವರ ಪರವಾಗಿರುವಂತಹ ವಕೀಲರದ್ದು. ಬೆದರಿಕೆ, ಹಲ್ಲೆ, ಡಿಮ್ಯಾಂಡ್ ಇಲ್ಲ ಅಂದ್ರೆ ಈ ಸೆಕ್ಷನ್ ಅಪ್ಲೈ ಆಗೋದೇ ಇಲ್ಲ. ಸದ್ಯ ದೂರುದಾರ ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಈ ಯಾವ ವಿಚಾರವೂ ಪ್ರಸ್ತಾಪ ಆಗಿಲ್ಲ. ಹಲ್ಲೆ ಬಗ್ಗೆ ಪ್ರಸ್ತಾಪ ಆಗಿಲ್ಲ, ಕಿರುಕುಳದ ಬಗ್ಗೆ ಪ್ರಸ್ತಾಪ ಆಗಿಲ್ಲ ಅಥವಾ ಯಾವುದೇ ಬೇಡಿಕೆಯ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ಹೀಗಿರುವಾಗ ಆ ಸೆಕ್ಷನ್ ಹಾಕೋದೇ ಅಸಾಧ್ಯ ಅಂತ ಹೇಳಿ FIR ನಲ್ಲಿ ಹಾಕಿರುವಂತಹ ಆ ಸೆಕ್ಷನ್ ನ ಪ್ರಶ್ನೆ ಮಾಡಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಮೂರ್ತಿ ಡಿ ನಾಯಕ್. 363 ಕಿಡ್ನಾಪಿಂಗ್ ಇದು ಬೇಲೆಬಲ್ ಸೆಕ್ಷನ್. ಈ ಸೆಕ್ಷನ್ ಇದು ಬೇಲೆಬಲ್ ಸೆಕ್ಷನ್. ಆದ್ರೆ ಇಲ್ಲಿ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲದೆ ಇದ್ರು ಅಥವಾ ಅದು ಅಪ್ಲಿಕೇಬಲ್ ಆಗದೇ ಇದ್ರು, ದೂರಿನಲ್ಲಿ ಆ ರೀತಿಯಾದಂತಹ ಅಂಶಗಳನ್ನ ಉಲ್ಲೇಖ ಮಾಡದೇ ಇದ್ರು ಕೂಡ ಇಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಎಚ್.ಡಿ. ರೇವಣ್ಣ ಅವರ ಪರವಾಗಿರುವಂತಹ ವಕೀಲ ಮೂರ್ತಿ ಡಿ ನಾಯಕ್ ಮಾಡ್ತಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆದಂತ ವಿಚಾರಣೆ ನಡೀತಾ ಇದೆ ಕೋರ್ಟ್ನಲ್ಲಿ, ಪ್ರೊಸೀಡಿಂಗ್ಸ್ ನಡೀತಾ ಇದೆ ಕೋರ್ಟ್ನಲ್ಲಿ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ KR ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತಹ ಕಂಪ್ಲೇಂಟ್ ಇದೆಯಲ್ಲ ಕಿಡ್ನಾಪ್ ಹಾಗೆ ಜೀವ ಬೆದರಿಕೆ, ಈ ಸೆಕ್ಷನ್ ಗಳನ್ನ ಹಾಕಿ ಅವರ ವಿರುದ್ಧ ಏನ್ FIR ನ ದಾಖಲು ಮಾಡಲಾಗಿದೆ ಆ FIR ನ ಬಗ್ಗೆಯೇ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಸದ್ಯ ಎಚ್.ಡಿ. ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್. ಆ ಸೆಕ್ಷನ್ ಗಳನ್ನ ಹಾಕಿರೋದು ಯಾವ ಕಾರಣಕ್ಕಾಗಿ ಸೆಕ್ಷನ್ ಗಳನ್ನ ಹಾಕಲಾಗಿದೆ ಅನ್ನುವಂಥದ್ದು ಮೂರ್ತಿ ಡಿ ನಾಯಕ್ ಅವರ ಪ್ರಶ್ನೆ. ಮೊದಲಿಗೆ ಅವರು 364A ಈ ಸೆಕ್ಷನ್ ನ ಡೆಫಿನೇಷನ್ ನ ಕೋರ್ಟ್ ನಲ್ಲಿ ಓದ್ತಾರೆ. ಅದಾದ ನಂತರ ಕಿಡ್ನಾಪ್ ಅಂದ್ರೆ ಏನ್ ಹೇಳುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾದ ಬಳಿಕ ಆ ದೂರು ಏನ್ ದಾಖಲಾಗಿದೆ KR ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಆ ದೂರಿನಲ್ಲಿ ರೇವಣ್ಣ ಅವರ ವಿರುದ್ಧ ಯಾವ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ಆ ಸೆಕ್ಷನ್ ಅಂಡರಲ್ಲಿ ಏನೇನು ಮಾಹಿತಿಗಳು ಬರುತ್ತೋ, ಏನೇನು ಅಪರಾಧಗಳನ್ನ ಮೆನ್ಷನ್ ಮಾಡ್ತಾರೋ, ಅದು ಕಿರುಕುಳ ಆಗಿರಬಹುದು ಅಥವಾ ಹಲ್ಲೆ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ವಿಚಾರಕ್ಕೆ ಬೇಡಿಕೆ ಇಡೋದಾಗಿರಬಹುದು, ಅದ್ಯಾವುದೂ ಕೂಡ ರೇವಣ್ಣ ಅವರ ವಿರುದ್ಧ ಆ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖನೇ ಮಾಡಿಲ್ಲ. ಹಾಗಿದ್ದ ಮೇಲೆ ನೀವು ನಾನ್ ಬೇಲೆಬಲ್ ಸೆಕ್ಷನ್ ನ ಹೇಗೆ ಹಾಕಿದ್ರಿ ಅಂತ ಹೇಳಿ ಪೊಲೀಸರು ಆ ಸೆಕ್ಷನ್ ನ ದಾಖಲು ಮಾಡಿದ್ದಕ್ಕೆ
364A ಅನ್ನ ಆಡ್ ಮಾಡಿದ್ದಕ್ಕೆ FIR ನಲ್ಲಿ ಈ ಪ್ರಶ್ನೆಯನ್ನ ಎತ್ತಿದ್ದಾರೆ. ನಾನ್ ಬೇಲೇಬಲ್ ಸೆಕ್ಷನ್ ಆಡ್ ಮಾಡಿದ್ದಕ್ಕೆ ಈ ಪ್ರಶ್ನೆಯನ್ನ ಎತ್ತಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಮಾಜಿ ಸಚಿವ HD ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್. ಜೊತೆಗೆ 2023ರಲ್ಲಿ ಇಂಥದ್ದೇ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶ, ಆ ಆದೇಶವನ್ನ ಕೂಡ ಉಲ್ಲೇಖ ಮಾಡ್ತಾರೆ. ಆದೇಶದಲ್ಲಿ ಹೇಳಲಾಗಿತ್ತು, ಕಿಡ್ನಾಪ್ ಕೇಸ್ನಲ್ಲಿ ಹಲ್ಲೆ, ಕಿರುಕುಳ ಅಥವಾ ಯಾವುದೇ ಬೇಡಿಕೆ ಇಲ್ಲದೆ ಇದ್ರೆ ಈ ಸೆಕ್ಷನ್ ಅಂದ್ರೆ 364A ಈ ಸೆಕ್ಷನ್ ನ ಆಡ್ ಮಾಡೋದು ಅಸಾಧ್ಯ ಅಂತ ಹೇಳಿ ಕೋರ್ಟ್ ಅದನ್ನ ಉಲ್ಲೇಖ ಮಾಡಿತ್ತು. ಅದನ್ನ ಮೆನ್ಷನ್ ಮಾಡಿ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಮಾಜಿ ಸಚಿವ HD ರೇವಣ್ಣ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.